ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಂಚಿಕಾಯಿ ಉಪ್ಪಿನಕಾಯಿ. ಇದನ್ನು ಕಂಚಿಕಾಯಿ ಅಂತ ಕರೀತಾರೆ, ಹೇರಳಕಾಯಿ ಅಂತಲೂ ಕರೀತಾರೆ, ಹಾಗೆಯೇ ಗಜನಿಂಬೆ ಅಂತಲೂ ಕೂಡ ಕರೀತಾರೆ. ಇದನ್ನು ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರಂತೂ ಬಹಳನೇ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತ ಅನ್ನೋದು ಲೈಫಲ್ಲೇ ಸುಳಿಯೋದಿಲ್ಲ. ಪಿತ್ತ ನಿವಾರಣೆಗೆ ಒಂದು ಉತ್ತಮವಾದ ಔಷಧೀಯ ಗುಣವನ್ನೇ ಇದು ಹೊಂದಿದೆ. ಇದನ್ನು ನಾವು ಡೈಲಿ ಸೇವಿಸ್ತಾ ಬರಬೇಕು. ಹಾಗೆಯೇ ಇದು ಉಷ್ಣ ಜಾಸ್ತಿ ಇರೋದ್ರಿಂದ ಇದನ್ನು ಬಾಣಂತಿಯರಿಗೆ ಒಂದು 15 ಡೇಸ್ ಆದಮೇಲೆ ಇದನ್ನು ಕೊಡೋದ್ರಿಂದ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಬನ್ನಿ, ಇದನ್ನು ಹೇಗೆ ಮಾಡೋದು ಉಪ್ಪಿನಕಾಯಿನ ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಸ್ಕಿಪ್ ಮಾಡದೆ ವೀಡಿಯೋನ ಎಂಡ್ವರೆಗೂ ನೋಡಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು 5 ಕಂಚಿಕಾಯಿನ ತೊಗೊಂಡಿದ್ದೀನಿ. ಆಗ್ತಾನೆ ಕಿತ್ತಿ ತಂದಿರೋ ಅಂಥದ್ದು, ಬಹಳನೇ ಫ್ರೆಶ್ ಆಗಿದೆ. ಇದನ್ನು ಒಂದು 2-3 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು. ಉಪ್ಪಿನಕಾಯಿ ಯಾವ ರೀತಿ ಸೈಜ್ ಬೇಕೋ ಆ ರೀತಿಯಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿರುವಂತಹ ಬೀಜನೆಲ್ಲ ಸಪ್ರೇಟ್ ಮಾಡಿ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ಅದು ಕೂಡ. ಸೊ ಈ ಕುದೀತಾ ಇರೋಂಥ ನೀರಿಗೆ ಕಟ್ ಮಾಡಿಟ್ಟಿರೋಂಥ ಕಂಚಿಕಾಯಿ ಎಲ್ಲವನ್ನೂ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಜೊತೆಗೆ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ ಕಲ್ಲುಪ್ಪು ಹಾಕಿದ್ದೀನಿ. ಸ್ವಲ್ಪ ಮೆತ್ತಗಾಗೋ ರೀತಿಯಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಇನ್ನೊಂದು 15 ಮಿನಿಟ್ಸ್ ಬೆಂದರೆ ಇದಾಗುತ್ತೆ. ಅದು ಬೇಯೋದ್ರೊಳಗೆ ಈ ಕಡೆ ನಾನು ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಮೆಂತೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ, ಅದು ಕೂಡ 1 ಟೇಬಲ್ ಸ್ಪೂನ್ ಆಗುವಷ್ಟು. ಇದನ್ನು ಒಂದು ಲೋ ಫ್ಲೇಮಲ್ಲಿ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಭಾಳ ಚೆನ್ನಾಗಿರುತ್ತೆ. ಮೆಂತೆನೂ ಕಹಿ, ಹಾಗೆಯೇ ಕಂಚಿಕಾಯಿನೂ ಕಹಿ ಇರುತ್ತೆ. ಹಾಗಾಗಿ ಮೆಂತೆ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು. ಸೊ ಇವಾಗ ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಡ್ರೈ ಪೌಡ್ರಾಗಿ ಮಾಡ್ಕೊಳ್ಳೋಣ. ಪೌಡ್ರು ಒಂದು ಮೀಡಿಯಮ್ ಆಗಿ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು. ಇವಾಗ ಕಂಚಿಕಾಯಿ ಪೂರ್ತಿಯಾಗಿ ಬೆಂದಿದೆ, ಇಲ್ಲಿ ನೋಡಿ. ಸೊ ಇಷ್ಟರ ಮಟ್ಟಿಗೆ ಆದರೆ ಸಾಕಾಗುತ್ತೆ. ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೋಬೋದಾದಂತಹ ಉಪ್ಪಿನಕಾಯಿ ಇದು. ಏನು ನೆನೆಬೇಕು 2 ದಿನ 3 ದಿನ ಅಂತೇಳಿ ಏನಿಲ್ಲ. ಸೊ ಹಾಗೆಯೇ ಇಮಿಡಿಯೇಟ್ಲಾಗಿ ನಾವು ಮಾಡಿಕೊಂಡು ಸೇವಿಸ್ಬೋದು. ಸೊ ಇವಾಗ ಇದನ್ನು ನೀರನ್ನೆಲ್ಲ ತೆಗೆದು ಬಸಿದು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿ ಚೆನ್ನಾಗಿ ಕಾದ ನಂತರ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಸೊ ಆಯಿಲು ಕೂಡ ಚೆನ್ನಾಗಿ ಕಾಯಬೇಕು. ಸೊ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಸ್ವಲ್ಪ ಚಟಪಟ ಅಂತೇಳಿ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಸೊ ಇದಾದ ನಂತರ ಒಂದು ಹಿಡಿಯಾಗೋಷ್ಟು ಜಜ್ಜಿಟ್ಟಿರೋಂತಹ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ, ಹಾಗೆಯೇ ಅರಿಶಿನ ಮತ್ತು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಸೊ ಖಾರ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಪೌಡ್ರ್ ಮಾಡಿಟ್ಟಿರೋ ಅಂತಹ ಪೌಡ್ರನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ. ನಂತರ ಬೇಯಿಸಿಟ್ಟಿರೋಂಥ ಕಂಚಿಕಾಯಿನ ಪೀಸಸ್ನೆಲ್ಲ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಹಾಕ್ತಾಯಿಲ್ಲ. ಇದು ಖಾರದ ಉಪ್ಪಿನಕಾಯಿ ಆಗಿರೋದ್ರಿಂದ ಇದನ್ನ ಹಾಗೆಯೇ ಮಾಡ್ತಾಯಿರೋದು. ಸೊ ನಿಮಗೇನಾದರೂ ಬೆಲ್ಲ ಹಾಕ್ಕೋಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಭಾಳ ರುಚಿಯಾಗಿರುತ್ತೆ. ಅನ್ನ ಸಾಂಬಾರಿಗಂತೂ, ಹಪ್ಪಳದ ಜೊತೆ ಉಪ್ಪಿನಕಾಯಿ ಇದ್ರಂತೂ ಊಟ ಅಂತೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇನ್ಸ್ಟೆಂಟಾಗಿ ಬಹಳ ಬೇಗನೆ ಮಾಡ್ಕೊಬೋದಾದಂಥ ಉಪ್ಪಿನಕಾಯಿ. ಸೊ ನೋಡಿದ್ರಲ್ವ ಕಂಚಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ. ಹಾಗೆಯೇ ಈ ಚಾನಲ್ಗೆ ನಾನು ಐಕಾರ್ನ ಹಾಕಿರ್ತೀನಿ. ಅದರಲ್ಲಿರೋವಂಥ ರೆಸಿಪೀಸ್ನೆಲ್ಲದನ್ನೂ ಕೂಡ ಶೇರ್ ಮಾಡಿರ್ತೀನಿ. ದಯವಿಟ್ಟು ಪ್ಲೀಸ್ ನೋಡಬೇಕು ಅನಿಸಿದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.